ಕನಿಷ್ಠ ವೇತನಕ್ಕಾಗಿ ನೌಕರರ ಹೋರಾಟ. ಸರ್ಕಾರಕ್ಕೆ ಸೆಪ್ಟೆಂಬರ್ 8ರ ಗಡುವು. ಬೆಳಗಾವಿಯಲ್ಲಿ ಕನಿಷ್ಠ ವೇತನಕ್ಕಾಗಿ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ, ಸುಮಾರು 15ರಿಂದ 20 ವರ್ಷಗಳಿಂದ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡುತ್ತಾ ಬಂದಿದ್ದೇವೆ. 4 ವರ್ಷಗಳಿಂದಲೂ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ನೌಕರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 100 ಅಥವಾ 200 ಮಕ್ಕಳು ಇರಲಿ, ಕಡಿಮೆ ವೇತನದಲ್ಲೇ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಆದರೆ ಇಂದಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು, ಈ ವೇತನದಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದೆ. ಹೀಗಾಗಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕು ಎಂದು ನೌಕರರು ಆಗ್ರಹಿಸಿದ್ದಾರೆ. ಸೆಪ್ಟೆಂಬರ್ 8ರೊಳಗೆ ಒಳಗುತ್ತಿಗೆ ಆಧಾರದ ಮೇಲಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ನೌಕರರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ನ್ಯಾಯ ಒದಗಿಸಬೇಕು ಎಂದು ನೌಕರರು ಒತ್ತಾಯಿಸಿದ್ದಾರೆ. ವರದಿ ಗೌಸ್ ಸನದಿ ವಿಜಯ್, ಶೆಟ್ಟಿ ನ್ಯೂಸ್, ಬೆಳಗಾವಿ. ಸ್ವಚ್ಛವಾಗಿ ನೌಕರರ ಯೋಜನೆ ಉಳಿಯಲೇಬೇಕು. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಜೈಲು ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ CITU ನೇತೃತ್ವದಲ್ಲಿ ಒಂದು ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಕಾರ್ಯಕರ್ತರು ಅಥವಾ ಕಾರ್ಮಿಕರು ಎಲ್ಲರೂ, ಅಂಗನವಾಡಿ, ಬಿಸಿ ಊಟ, ಪಂಚಾಯಿತಿ, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿ ಕಾರ್ಮಿಕರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಜೈಲು ಬರೋ ಕಾರ್ಯಕ್ರಮವನ್ನ ಮಾಡುವುದು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಪ್ರಮುಖವಾದಂತ ಬೇಡಿಕೆ, ಮೊನ್ನೆ ಮೇ 22ನೇ ತಾರೀಕಿಗೆ ಏನು ಸಿದ್ದರಾಮಯ್ಯನವರು ಇನ್ನೂ ರಾಜೀನಾಮೆ ಕೊಟ್ಟಿದ್ದಿಲ್ಲ, ಅವಾಗ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಹೇಳಿ ಹೊಸ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಅವರು ವೇತನವನ್ನ ಪರಿಷ್ಕರಣೆ ಮಾಡಿ, ಆದ್ರೆ ಅದು ಜಾರಿ ಆಗ್ಲಿಲ್ಲ. ಆ ನಂತರದಲ್ಲಿ ಬಂದಿರುವಂತ ಮುಖ್ಯಮಂತ್ರಿಗಳು ಇದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟಿಲ್ಲ, ಕ್ಯಾಬಿನೆಟ್ ನಲ್ಲಿ ಇಟ್ಟು ಚರ್ಚೆ ಮಾಡ್ಬೇಕನ್ನುವಂತ ಮಾತನ್ನು ಹೇಳಿ ಅದನ್ನ ವಾಪಸ್ ತಗೊಂಡಿದ್ದು ಇದು ಜನವಿರೋಧಿ ಕೆಲಸ ಅನ್ನುವಂಥದ್ದು ನಾವು ಹೇಳ್ತಾ ಇದೀವಿ. ಕೂಡಲೇ 22ನೇ ತಾರೀಕಿಗೆ ಏನು ನೀವು ಅಧಿಸೂಚನೆ ಹೊರಡಿಸಿದ್ರಿ, ಆ ಅಧಿಸೂಚನೆಯ ಭಾಗವಾಗಿ ಎಲ್ಲರಿಗೂ ವೇತನವನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂತ ಬೇಡಿಕೆ ಮತ್ತು ಒತ್ತಾಯ ನಾವು ಮಾಡ್ತಾ ಇದೀವಿ CITU ದಿಂದ. ಅದೇ ರೀತಿ ಈಗ ಎಲ್ಲಾ ಕಡೆನೂ ರೈತರ ಭೂಮಿಯನ್ನ ಒತ್ತಾಯ ಪೂರ್ವಕವಾಗಿ ಕಸಿದುಕೊಂಡು ಇವತ್ತ ಅಂಬಾನಿ, ಅದಾನಿ ಅಂತಹ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಕೊಡುವಂತ, ಭೂಮಾಲಕರಿಗೆ ಕೊಡುವಂತ ಒಂದು ಕೆಲಸ ನಡೆದಿದೆ. ಹಿಂದೆ ರಾಜ ಮಹಾರಾಜರು ಇರುವಂತ ಕಾಲದಲ್ಲಿ ಬಡವರ ಭೂಮಿಗಳನ್ನ ತಗೊಂಡು ಅದು ಏನೈತಿ ಬ್ರಾಹ್ಮಣರಿಗೆ, ಆಮೇಲೆ ಈ ದೊಡ್ಡ ದೊಡ್ಡ ಮಾಲೀಕರಿಗೆ, ರಾಜ ಮಹಾರಾಜರಿಗೆ ಏನ್ ಕೊಡ್ತಿದ್ರು, ಅದೇ ರೀತಿಯಲ್ಲಿ ಇವತ್ತ ರೈತರ ಭೂಮಿಯನ್ನ ಕಸ್ಕೊಂಡು ಇವತ್ತು ಅಂಬಾನಿ, ಅದಾನಿ ಕಂಪನಿಗಳಿಗೆ ಕೊಡುವಂತ ಕುತಂತ್ರ ನಡೀತಾ ಇದೆ. ಮತ್ತು ಮೇಲಿನ ಮೇಲೆ ಬೆಲೆ ಏರಿಕೆ, ಎಲ್ಲೋ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದ ಭಾಗವಾಗಿ ಇಲ್ಲಿ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೆಲೆಗಳನ್ನು ಹೆಚ್ಚು ಮಾಡಿ ಇವತ್ತ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ವೇತನವನ್ನ ಜಾರಿ ಮಾಡ್ಲಿಕ್ಕೆ ಸರ್ಕಾರಗಳು ತಯಾರಿಲ್ಲ. ಇವತ್ತು ಸಿಗುವಂತ ವೇತನದಲ್ಲಿ ಕುಟುಂಬವನ್ನ ನಡೆಸುವಂತದ್ದು ಕಾರ್ಮಿಕರಿಗೆ ಕಷ್ಟಕರವಾಗಿದೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಕುಟುಂಬ ಸಲುಹೋದನ್ನ ಇವತ್ತು ಆ ವೇತನದಲ್ಲಿ ಆಗ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಗೊತ್ತೈತಿ. ಇವತ್ತ MP ಗಳಾಗ್ಲಿ, MLA ಗಳಾಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಈಗ ನಾವು ಇದೆಲ್ಲ ಹೇಳ್ತಾ ಇದೀವಿ. ಪ್ರತಿ ಸಲ ನೀವು ಪ್ರತಿಭಟನೆ ಮಾಡ್ತೀರಿ, ಜನವನ್ನ ಸೇರಿಸ್ತೀರಿ, ಇದೆಲ್ಲ ಓಕೆ. ಆದ್ರೆ ಏನ್ ಕ್ರಮ ತಗೋತಾ ಇದೀರಿ? ನೋಡಿ ಸರ್, ಕ್ರಮ ತಗೋಬೇಕು ಅಂತ ಹೇಳಿ ನಾವು ಮನವಿಯಿಂದ ಒತ್ತಾಯ ಮಾಡಿರ್ತೀವಿ. ಅದು ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಒಂದೇ ಸಲ ಅಲ್ಲ ನಾವು ಮಾಡೋದು, ಹೋರಾಟ ಮಾಡೋದು. ನೀವು ಹೇಳ್ದಂಗ ಏನೈತಿ, ಮೇಲಿನ ಮೇಲೆ ಸರ್ಕಾರದ ಗಮನವನ್ನ ಸೆಳೆದು ನಾವು ಹೋರಾಟ ಮಾಡಿದ್ದರ ಭಾಗವಾಗಿನೇ ಮೇ 22ನೇ ತಾರೀಕಿಗೆ ಕನಿಷ್ಠ ಕೂಲಿ ಕೊಡಬೇಕು ಅಂತ ಹೇಳಿ ಒಂದು ಅಧಿಸೂಚನೆ ಬಂದಿದ್ದು. ಆದ್ರ ಆ ಅಧಿಸೂಚನೆಯನ್ನು ಬಂದ ಮೇಲೆ ಬೇರೆದವ್ರು ಏನ್ ಮಾಡಿದಾರ, ಬೇರೆ ಈಗ ಮುಖ್ಯಮಂತ್ರಿ ಆದವ್ರು ಏನ್ ಮಾಡಿದಾರ ಅಂದ್ರೆ ಅದು ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ. ಯಾಕೆ ಮೊದಲು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಇದು ಅಧಿಸೂಚನೆಯನ್ನು ಫೈನಲ್ ಮಾಡ್ಲಿಲ್ಲ? ಯಾಕೆ ಈ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡ್ತೀನಿ ಅನ್ನಕತ್ತಾರ? ಯಾಕಂತಂದ್ರೆ ಕೊಡುವಂತದ್ದಲ್ಲ, ಬಡವರಿಗೆ ಮೂಗಿಗೆ ತುಪ್ಪ ಸುರುವಂತ ಕೆಲಸ ಏನ್ ಮಾಡ್ತಾರಲ್ಲ ಆ ಟೈಪ್ ಮಾಡುವಂತದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಎಂಬಂತ ಒಂದು ಗಾದೆ ಮಾತೇನಿದೆಯಲ್ಲ, ಆ ಟೈಪ್ ನಲ್ಲಿ
ಇವತ್ತು ನೋಡ್ರಿ ಮಾಲೀಕರ ಪರವಾಗಿ ನಿಂತಾರ, ಮಾಲೀಕರು ಹೋಗಿ ಅವ್ರ ಮುಂದೆ ಹೋಗಿ ಕುಂತಾರ, ನಮಗೆ ಇಷ್ಟು ಪಗಾರ ಕೊಡಕ್ ಆಗುದಿಲ್ಲ ಅಂತೇಳಿ. ಲಾಭ ತಗೊಳಕ್ ಆಕತಿ, ಮಾಲೀಕರಿಗೆ ಪಗಾರ ಕೊಡಕ್ ಆಗಲ್ವಾ? ಅದು ಯಾರಿಗೂ ಮುಖ್ಯಮಂತ್ರಿ ಅವರಿಗೆ, MP ಗಳಿಗೆ, MLA ಗಳಿಗೆ ಗೊತ್ತಾಗುದಿಲ್ವಾ? ಗೊತ್ತಿದ್ರೆ ಅದನ್ನು ಪೇಮೆಂಟ್ ಅನ್ನು ಕೊಡ್ಬೇಕಂತ ಹೇಳಿ ಹೇಳ್ಬೇಕಾಗಿತ್ತು. ಕಾರ್ಮಿಕ ಏನು ಒಂದು ನಿಯಮ ಕೂಡ ಇದೆ, ಕನಿಷ್ಠ ವೇತನ ಅದರಲ್ಲಿ ಕೂಡ ಇದೆ, ಜಾರಿಯಲ್ಲಿ ಇದೆ. ಈಗ ಕನಿಷ್ಠ ವೇತನ ಶೆಡ್ಯೂಲ್ ಒಳಗೆ ಎಷ್ಟು ಮಂದಿ ಬರ್ತಾರ? 1192 ಕೆಟಗರಿಗಳು ಬರ್ತಾವು. ಅವರೆಲ್ಲರೂ ಕನಿಷ್ಠ ವೇತನ ಕಾಯ್ದೆ ಒಳಗೆ ಇರ್ತಾರ. ಕನಿಷ್ಠ ವೇತನ ಕಾಯ್ದೆ ಅಂತಂದ್ರ 5 ವರ್ಷಕ್ಕೊಮ್ಮೆ ವೇತನವನ್ನ ರಿವೈಸ್ ಮಾಡ್ಬೇಕು, ಅಂದ್ರ ಪರಿಷ್ಕರಣೆ ಮಾಡ್ಬೇಕ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ 9 ವರ್ಷಗಳಿಂದ ಪೇಮೆಂಟ್ ಅನ್ನ ರಿವೈಸ್ ಮಾಡಿದ್ದಿಲ್ಲ. ಅದು ನಿರಂತರವಾದ ಹೋರಾಟವನ್ನ ಮಾಡಿದ್ದರ ಭಾಗವಾಗಿ ಮೇ 27ನೇ ತಾರೀಕಿಗೆ ಪೇಮೆಂಟ್ ಅನ್ನ ರಿವೈಸ್ ಮಾಡಿ ಕೆಲಸ ನಾವು 60% ಕೊಟ್ಟಿವಿ ಅಂತೇಳಿ ಜಂಬಾ ಕೊಚ್ಕೊಂತದ್ದು. ಆದ್ರ ಲೆಕ್ಕ ಮಾಡಿ ನೋಡಿದ್ರೆ ಕೇವಲ 40% ಪಗಾರ ಹೆಚ್ಚಾಗೈತಿ, 50ನೂ ಆಗಿಲ್ಲ. ಆದ್ರ 9 ವರ್ಷದ ನಂತರ ಆಗೈತಿ ಅದು ಎಲ್ಲ ಲೆಕ್ಕ ಹಿಡಿದ್ರೆ 38,000 ರೂಪಾಯಿ ಕೊಡ್ಬೇಕು ಅವ್ರು. ಆದ್ರ ಮಾಲೀಕರು ಅಲ್ಲಿ ಹೋಗಿ ಕುಂತಿದ್ದಕ್ಕೆ ಮಾಲೀಕರ ಮಾತು ಕೇಳಿ ಇವತ್ತು ಬಡವರಿಗೆ ಆ ವೇತನ ಕೊಡದೇ ಇರೋದ್ರಿಂದ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಒಂದು ಗೋಜಿಗೆ ಸರ್ಕಾರ ಹೊಂಟೈತಿ. ಈ ಸರ್ಕಾರದ ನೀತಿಯನ್ನ ನಾವು ಖಂಡನೆ ಮಾಡ್ತೀವಿ. ಕೂಡ್ಲೆ ಕನಿಷ್ಠ ವೇತನ ಜಾರಿ ಆಗ್ಬೇಕು, ಒತ್ತಾಯ ಪೂರ್ವಕ ರೈತರ ಭೂ ಸ್ವಾಧೀನ ನಿಲ್ಲಬೇಕು, ಆಮೇಲೆ ಬೆಲೆ ಏರಿಕೆ ನಿಯಂತ್ರಣದಲ್ಲಿ ತರಬೇಕು ಅನ್ನುವಂತ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವೇನೈತಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ಬೇಕನ್ನುವಂತ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿವಿ. ನಾವು ಮುತ್ತಿಗೆ ಹಾಕಿ. ನನ್ನ ಹೆಸರು GM ಜೈನೇಖಾನ್, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.